ದೇಶಕ್ಕೆ ನಿಷ್ಠೆ ತೋರಿಸುವುದು ಪಾಪವೆಂದು ಪರಿಗಣಿಸಲ್ಪಟ್ಟರೆ ನಾನು ಅಂತಹ ಪಾಪ ಮಾಡಿದ್ದೇನೆಂದು ಒಪ್ಪಿಕೊಳ್ಳುತ್ತೇನೆ. ಒಂದು ವೇಳೆ ಅದು ಪುಣ್ಯದ ಕೆಲಸವೇ ಆಗಿದ್ದರೆ ನಾನದನ್ನು ವಿನಮ್ರನಾಗಿ ಸ್ವೀಕರಿಸುತ್ತೇನೆ. ಇದು ನಾಥೂರಾಮ್ ಗೋಡ್ಸೆ ಗಾಂಧಿ ಹತ್ಯೆಯ ಕುರಿತಾದ ಪ್ರಶ್ನೆಗಳು ಆತನನ್ನು ಬೆನ್ನು ಹತ್ತಿದಾಗ ನುಡಿದ ಮಾತುಗಳು. ಅದು 1910 ಮೇ 19 ವಿನಾಯಕರಾವ್ ಮತ್ತು ಲಕ್ಷ್ಮೀ ದಂಪತಿಗಳಿಗೆ ಗಂಡು ಸಂತಾನವಾಗಿತ್ತು. ಈತನ ಹೆಸರು ಭರತಖಂಡದ ಚರಿತ್ರೆಯ ಪುಟಗಳಲ್ಲಿ ಅಚ್ಚೊತ್ತಬಹುದೆಂದು ಯಾರೂ ಊಹಿಸಿರಲಿಲ್ಲ. ವಿನಾಯಕರಾವ್ ದಂಪತಿಗಳಿಗೆ ಇದಕ್ಕೂ ಮೊದಲು ಹುಟ್ಟಿದ 3 ಸಂತಾನವನ್ನು ವಿಧಿಯ ಕ್ರೂರತೆ ಕಸಿದುಕೊಂಡಿತ್ತು. ವಿಧಿಯ ಕರಿಚಾಯಿಯನ್ನು ಮರೆಸುವ ಹೊಸ ಸಂತಸಕ್ಕೆ ಅವರು ರಾಮಚಂದ್ರನೆಂದು ಹೆಸರಿಟ್ಟರು. ಅಲ್ಲದೆ ಆತನ ಮೂಗನ್ನು ಚುಚ್ಚಿಸಲಾಯಿತು. ಅಂದಿನಿಂದ ಎಲ್ಲರೂ ಆತನನ್ನು ನಖವೇದ ಅಂದರೆ ಮೂಗು ಚುಚ್ಚಿಸಿಕೊಂಡವನು ಎಂಬ ಅರ್ಥದಲ್ಲಿ ಅಕ್ಕರೆಯಿಂದ ನಾಥೂ ಎಂದು ಕರೆಯತೊಡಗಿದ್ರು. ಇದುವೇ ಮುಂದೆ ನಾಥೂರಾಮ್ ಎಂದಾಗಿತ್ತು. ಈತನ ಪ್ರಾಥಮಿಕ ಶಿಕ್ಷಣ ಬಾರಾಮತಿಯಲ್ಲಿ ನಡೆಯುವಾಗ ತಿಲಕರ ಕೇಸರಿ ಪತ್ರಿಕೆ ಆತನಲ್ಲಿ ರಾಷ್ಟ್ರ ಪ್ರೇಮದ ಬೀಜವನ್ನು ಬಿತ್ತಿತ್ತು. ಆತನ ಜೀವನಕ್ಕೆ ಬಹುದೊಡ್ಡ ತಿರುವನ್ನು ನೀಡಿದ್ದು 1929ರಲ್ಲಿ ಅವರ ತಂದೆ ರತ್ನಗಿರಿಗೆ ವರ್ಗಾವಣೆಯಾದಾಗ. ಬಂದರೆ ನಿಮ್ಮೊಂದಿಗೆ, ಬರದಿದ್ದರೆ ನಿಮ್ಮನ್ನು ಬಿಟ್ಟು, ವಿರೋಧಿಸಿದರೆ ನಿಮ್ಮನ್ನು ಮೆಟ್ಟಿ ನಾವು ಸ್ವಾತಂತ್ರ್ಯವನ್ನು ಪಡೆಯುತ್ತೇವೆ ಎಂದು ಮುಸಲ್ಮಾನರಿಗೆ ಎಚ್ಚರಿಕೆ ಕೊಟ್ಟ ಸಾವರ್ಕರ್ ಅವರ ಭೇಟಿ ಅವರಿಗಾಗಿತ್ತು. ಅಂದು ನಾಥೂರಾಮನಿಗೆ ರಾಷ್ಟ್ರವನ್ನು ಬಲಗೊಳಿಸುವ RSSನ ಉದ್ದೇಶ ಸರಿ ಎನ್ನಿಸಿತ್ತು. ಅಂದಿನಿಂದ ನಾಥೂರಾಮ್ ಹಿಂದೂ ಮಹಾಸಭಾದ ಪ್ರಚಾರಕನಾಗಿ ಪಣ ತೊಟ್ಟಿದ್ದಲ್ಲದೆ ಹಿಂದೂ ರಾಷ್ಟ್ರವೆಂಬ ಪತ್ರಿಕೆಯನ್ನು ಹುಟ್ಟುಹಾಕಿದ್ದ. ಅದು ಹಿಂದೂಗಳ ಆಂತರ್ಯದ ಧ್ವನಿಯಾಗಿತ್ತು. ದೇಶ ವಿಭಜನೆ, ಗಾಂಧೀಜಿಯವರ ಮುಸ್ಲಿಂ ಓಲೈಕೆಯನ್ನು ಅಂದು ಈ ಹಿಂದೂ ಪತ್ರಿಕೆ ಕಟುವಾಗಿ ಟೀಕಿಸಿತ್ತು. ದೇಶ ವಿಭಜನೆಯ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರ ಪತ್ರಿಕೆಯ ಸಂಪಾದಕೀಯ ಬರವಣಿಗೆಗಳು ತೀವ್ರವಾಗುತ್ತಾ ಸಾಗಿತ್ತು. ಕಾಲೇನ ತಸ್ಮೈ ನಮಃ ಎನ್ನುವಂತೆ ಮುಂದೆ ಅನೇಕ ಕಥೆಗಳು ಕಣ್ಣಿಗೆ ಕಟ್ಟುವಂತೆ ನಡೆದು ಹೋಗಿದ್ದವು. ಹಿಂದೂ ಜನರು ರಕ್ತ ಬೆವರು ಹರಿಸಿ ಗಳಿಸಿದ ಸಂಪತ್ತನ್ನು ಮುಸಲ್ಮಾನರಿಗೆ ಕೊಡಬೇಡಿರಿ, ಇದರಿಂದ ಅವರು ಸಂತುಷ್ಟರಾಗುವುದಿಲ್ಲ. ದೇಶವನ್ನು ಒಡೆಯಬೇಡಿರಿ. ನೌಕಾಲಿಯಲ್ಲಿ ನಡೆದ ಹಿಂದೂ ಹತ್ಯಾಕಾಂಡದಿಂದ ಪಾಠವನ್ನು ಕಲಿಯಿರಿ. ಮುಸಲ್ಮಾನರಿಗೆ ಹೆದರಬೇಡಿರಿ. ಹಿಂದೂ ಯುವಕರಿಗೆ ಆಹ್ವಾನ ಕೊಡಿ. ಸ್ವಾತಂತ್ರ್ಯಕ್ಕಾಗಿ ಅವರು ಪ್ರಾಣ ಕೊಡಲು ಸಿದ್ಧವಿದ್ದಾರೆ ಎಂದು ನಾನಾ ಆಪ್ಟೆ ಗಾಂಧೀಜಿಯವರಿಗೆ ಎಚ್ಚರಿಕೆ ನೀಡಿದರು. ಆದರೆ ಗಾಂಧೀಜಿಯವರು ಎಲ್ಲವನ್ನು ತಳ್ಳಿ ಹಾಕಿದರು. ದೇಶ ವಿಭಜನೆಯಾಗಿತ್ತು. ದೇಶದಲ್ಲಿ ರಕ್ತದ ನದಿಗಳು ಹರಿದಿತ್ತು. ಕಾಶ್ಮೀರದ ಮೇಲೆ ಪಾಕ್ ಬೆಂಬಲಿತ ಉಗ್ರರಿಂದ ಆಕ್ರಮಣ ನಡೆದಿತ್ತು. ನಮ್ಮ ಸೈನಿಕರ ತಲೆಗಳು ಉರುಳಿದವು. ಪಾಕಿಸ್ತಾನಕ್ಕೆ ಕೊಡಬೇಕಿದ್ದ 55 ಕೋಟಿ ರೂಪಾಯಿಯ ಬಗೆಗಿನ ಭಾರತ ಸರ್ಕಾರದ ನಿರ್ಣಯವನ್ನು ಬದಲುಗೊಳಿಸಲಾಗಿತ್ತು. ಅಲ್ಲಿ ಗಾಂಧೀಜಿಯವರ ಹತ್ಯೆಯಾಗಿತ್ತು. ಆದರೆ ನಾಥೂರಾಮ್ ತನ್ನ ಕೊನೆಯ ಉಸಿರಿನವರೆಗೆ ಸ್ಥಿತಿಪ್ರಜ್ಞನಾಗಿದ್ದ. ಮಾನವ ಹತ್ಯೆಗಾಗಿ ಮರಣದಂಡನೆಯನ್ನು ಸಂತೋಷವಾಗಿ ಸ್ವೀಕರಿಸುತ್ತೇನೆಂಬ ಭಾವನೆ ಅವನಲ್ಲಿತ್ತು. ನಾಥೂರಾಮ್ನಲ್ಲಿ ತಾತ್ವಿಕ ಚಿಂತನೆ ಅಥವಾ ವಾದ ಮಾಡುವ ಸಾಮರ್ಥ್ಯ ಇರಲಿಲ್ಲವೇನಲ್ಲ. ಆತ ನೇಣಿಗೇರುವ 9 ದಿನಗಳವರೆಗೆ ತರ್ಕಸಮ್ಮತವಾದ ವಾದವನ್ನು ನ್ಯಾಯಾಲಯದಲ್ಲಿ ಮಂಡಿಸಿದ್ದ. ಇದರಿಂದ ಅಚ್ಚರಿಗೊಂಡ ನ್ಯಾಯಾಧೀಶರು ಆತನ ಇಂಗ್ಲಿಷ್ ಭಾಷೆಯನ್ನು, ಆತನ ತರ್ಕವನ್ನು ಪ್ರಶಂಸಿಸಿದ್ರು. ಅಲ್ಲಿ ಪ್ರೇಕ್ಷಕ ವರ್ಗಕ್ಕೆ ನಾಥೂರಾಮನ ವ್ಯಕ್ತಿತ್ವ ಒಂದು ಆಕರ್ಷಕ ವಿಷಯವಾಗಿತ್ತು. ಪ್ರೇಕ್ಷಕರಿಂದ ತುಂಬಿದ ನ್ಯಾಯಾಲಯದಲ್ಲಿ ಭಾವಾವೇಶ ತುಂಬಿ ಹೋಗಿತ್ತು. ಬಹುಶಃ ಪ್ರೇಕ್ಷಕರಿಗೆ ನ್ಯಾಯದಾನ ನೀಡಲು ಅನುಮತಿ ನೀಡಿದರೆ ಅವರು ನಾಥೂರಾಮ್ ನಿರ್ದೋಷಿ ಎಂಬ ನಿರ್ಣಯವನ್ನು ಪ್ರಚಂಡ ಬಹುಮತದಿಂದ ನೀಡುತ್ತಿದ್ದರೇನೋ. ಸಿಮ್ಲಾ ನ್ಯಾಯಾಲಯದಲ್ಲಿ ಇರುವಾಗ ಶ್ರೀಮಂತ ಮಹಿಳೆಯರು ತಮ್ಮ ಕೈಯಿಂದ ನೇಯ್ದ ಉಣ್ಣಿಯ ಸ್ವೆಟರನ್ನು ನಾಥೂನಿಗೆ ನೀಡುತ್ತಿದ್ದರು. ಆತನ ಆಟೋಗ್ರಾಫ್ ಪಡೆದವರಿಗೆ ಲೆಕ್ಕವೇ ಇರಲಿಲ್ಲ. ಆತನ ದರ್ಶನಕ್ಕಾಗಿ ಜನಸಾಗರವೇ ಜೈಲಿಗೆ ಹರಿದು ಬರುತ್ತಿತ್ತು. ಎಂದು ಸಿಂಧೂ ನದಿ ಭಾರತದ ಧ್ವಜದಡಿಯಲ್ಲಿ ಹರಿಯುತ್ತದೋ ಅಂದು ನನ್ನ ಅಸ್ಥಿಯನ್ನು ಅದರಲ್ಲಿ ವಿಸರ್ಜಿಸಿ ಎಂದು ನಾಥೂರಾಮ್ ಪ್ರತಿಕಾರದಿಂದ ನುಡಿದಿದ್ದ. ಯಾವ ಪ್ರತಿಕಾರ? ಹಿಂದೂ ರಾಷ್ಟ್ರದ ಮಣ್ಣಿನಲ್ಲಿ ಹಿಂದೂ ಜೀವರಸವನ್ನು ಹೀರುತ್ತಾ ಬೆಳೆದ ಪಾಕಿಸ್ತಾನ ಪ್ರತ್ಯೇಕ ದೇಶವಾದ ಮೇಲೂ ಕೂಡ ಉಳಿದ ಹಿಂದೂಸ್ತಾನವನ್ನು ಅವಮಾನಿಸುವ ಚಾಳಿಯನ್ನು ಪ್ರಾರಂಭ ಮಾಡಿತ್ತು. ನೆನಪಿಸಿಕೊಳ್ಳಿ, ಗಾಂಧೀಜಿಯ ಅಸ್ಥಿಯನ್ನು ಭಾರತ ಸರ್ಕಾರ ಜಗತ್ತಿನ ಪ್ರಮುಖ ನದಿಗಳಲ್ಲಿ ವಿಸರ್ಜಿಸಬೇಕೆಂದು ನಿರ್ಧರಿಸಿದಾಗ ಪಾಕಿಸ್ತಾನ ಏನು ಹೇಳಿತ್ತು? ಸಿಂಧೂ ನದಿಯಲ್ಲಿ ಅಸ್ಥಿಯನ್ನು ವಿಸರ್ಜಿಸಲು ಬಿಟ್ಟಿತ್ತೆ. ಹಿಂದೂ ಜನರ ಅಪವಿತ್ರ ಆಚರಣೆಗಳನ್ನು ನಮ್ಮ ನೆಲದಲ್ಲಿ ನಡೆಸುವುದಕ್ಕೆ ನಮಗೆ ಒಪ್ಪಿಗೆ ಇಲ್ಲೆಂದು ಹೇಳಿತ್ತಲ್ಲವೇ? ಆ ಪ್ರತಿಕಾರಕ್ಕೆ ಗಾಂಧೀಜಿಯ ದೇಹಾಂತವಾದ ಮೇಲೆ ಯಾರಾದರೂ ಅವರಿಗೆ ಅಪಮಾನ ಮಾಡಿದರೆ ಅದು ಪಾಕಿಸ್ತಾನವೇ ಆಗಿದೆ. ನೆನಪಿಸಿಕೊಳ್ಳಿ, ಗಾಂಧೀಜಿ ಇಹಲೋಕ ತ್ಯಜಿಸಿದಾಗ ಮೊಹಮ್ಮದ್ ಅಲಿ ಜಿನ್ನಾ ಹಿಂದೂ ಜನರ ಒಬ್ಬ ನಾಯಕ ಇಲ್ಲವಾದ ಎಂದು ಹೇಳಲಿಲ್ಲವೇ?
ಯಾರು ಹಿಂದೂ ಮುಸ್ಲಿಂ ಐಕ್ಯತೆಗಾಗಿ ಹಿಂದೂಗಳನ್ನು ಹತ್ತಿಕ್ಕಿದ್ದರೋ ಅವರು ತಮ್ಮ ಅಂತಿಮ ದಿನಗಳಲ್ಲಿ ಹಿಂದೂ ಎಂಬ ದೃಷ್ಟಿಯಲ್ಲಿ ಅವಮಾನಿತರಾಗಿದ್ದರು. ರಾಮ ರಹೀಮ, ಈಶ್ವರ ಅಲ್ಲ, ಕೃಷ್ಣ ಕರೀಮ ಎಂದು ತನ್ನ ಜೀವನವನ್ನು ಸವಿಸಿದ ವ್ಯಕ್ತಿ ತನ್ನ ಮರಣದ ಸಂದರ್ಭದಲ್ಲಿ ರಾಮ ರಹೀಮ ಅನ್ನದೇ ಹೇ ರಾಮ್ ಅಂದಿದ್ದರು ಎಂದು ಹೇಳಿದ್ದು ಗಾಂಧಿವಾದಿಗಳು ಗಾಂಧಿಗೆ ಮಾಡಿದ ಮೋಸವಲ್ಲವೇ? ಯಾವ ಗಾಂಧಿ ಅಹಿಂಸೆಯನ್ನು ಪ್ರತಿಪಾದಿಸಿದ್ದರೋ ಅದೇ ಗಾಂಧಿಯ ಶಿಷ್ಯರು 1942ರಲ್ಲಿ ಮಹಾತ್ಮ ಗಾಂಧೀಜಿ ಕಿ ಜೈ ಎಂದು ಬ್ರಿಟಿಷರ ವಿರುದ್ಧ ಹಿಂಸಾಚಾರವನ್ನು ನಡೆಸಲಿಲ್ಲವೇ? ಗಾಂಧಿವಾದಕ್ಕೆ ಮಾಡಿದ್ದ ಬಹುದೊಡ್ಡ ಅಪಮಾನ ಇದಾಗಿತ್ತು. ಗಾಂಧಿ ಹತ್ಯೆ ಗಾಂಧಿವಾದಕ್ಕೆ ಮಾಡಿದ ಅಪಮಾನವಾಗಿರಲಿಲ್ಲ. ನಾಥೋರಾಮ್ ತನ್ನನ್ನು ನಿರ್ದೋಷಿ, ತನ್ನನ್ನು ಮರಣದಂಡನೆಯಿಂದ ಮುಕ್ತಗೊಳಿಸಿ ಎಂಬ ಪ್ರಾರ್ಥನೆಯನ್ನು ಮಾಡಿರಲಿಲ್ಲ. ಆತ ತನಗೆ ತಪ್ಪಿನ ಅರಿವನ್ನು ಮೂಡಿಸಲು ಗಾಂಧಿವಾದಿಗಳಿಗೆ ಮುಕ್ತಾವಕಾಶವನ್ನು ನೀಡಿದ್ದ. ಬಹುಶಃ ಗಾಂಧಿವಾದದಲ್ಲಿನ ಬಹುಮುಖ್ಯವಾದ ಹೃದಯ ಪರಿವರ್ತನೆ ಗಾಂಧಿ ಹತ್ಯೆಯನ್ನು ಮಾಡಿದ ವ್ಯಕ್ತಿಯ ಹೃದಯವನ್ನು ಪರಿವರ್ತನೆ ಮಾಡಿದರೆ ಅದು ಗಾಂಧಿವಾದಕ್ಕೆ ಸಿಕ್ಕಿದ ಬಹುದೊಡ್ಡ ವಿಜಯವಾಗಿರುತ್ತಿತ್ತು. ಅದು 15 ನವೆಂಬರ್ 1949. ಸೂರ್ಯೋದಯವಾಗುತ್ತಲೇ ಪೊಲೀಸರು ಗಲ್ಲು ಶಿಕ್ಷೆಯ ಕಪ್ಪು ಬಟ್ಟೆಗಳನ್ನು ಕೈಯಲ್ಲಿ ಹಿಡಿದು ನಿಂತಿದ್ರು. ಬಹುಶಃ ಮರಣದಂಡನೆ ಶಿಕ್ಷೆ ಭಯಾನಕತೆಯ ಪರಾಕಾಷ್ಠೆ ಏನೂ ಅಲ್ಲ. ಆದರೆ ಗಲ್ಲು ಶಿಕ್ಷೆಗಾಗಿ ಮೃತ್ಯುಪಾಶವನ್ನು ಕಾಯುತ್ತಾ ಸಮಯ ಕಳೆಯುವುದು ಮರಣದಂಡನೆಗಿಂತ ಭಯಾನಕ. ನಾಥೋರಾಮ್ ಗೋಡ್ಸೆ ಮತ್ತು ನಾನಾ ಆಪ್ಟೆಯವರ ಮರಣದಂಡನೆಗೆ ಕ್ಷಣಗಣನೆ ಶುರುವಾಗಿತ್ತು. ಆದರೂ ಅವರು ವಿಚಲಿತರಾಗಿರಲಿಲ್ಲ. ಅಖಂಡ ಭಾರತದ ನಕಾಶೆ, ಭಗವಧ್ವಜ ಮತ್ತು ಭಗವದ್ಗೀತೆ ಗೋಡ್ಸೆ ಮತ್ತು ಆಪ್ಟೆಯವರ ಕೈಗಳಲ್ಲಿತ್ತು. ನೇಣುಗಂಬದ ಕಟ್ಟೆ ಕೊಠಡಿಯ ಹಿಂಭಾಗದಲ್ಲಿತ್ತು. ಕೊಠಡಿಯಿಂದ ಹೊರಬರುತ್ತಲೇ ಅವರ ಕೊನೆಯ ಸೂರ್ಯೋದಯದ ಸೂರ್ಯರಶ್ಮಿ ಅವರ ಮೈ ಸೋಕಿತ್ತು. ಸಾವಿನಲ್ಲೂ ಒಂದಾದ ಮಿತ್ರರು ನೇಣುಗಂಬಕ್ಕೆ ಪ್ರವೇಶಿಸುತ್ತಾ ಅಖಂಡ ಭಾರತ ಅಮರ್ ರಹೆ, ಒಂದೇ ಮಾತರಂ ಎಂಬ ಘೋಷಣೆಗಳನ್ನು ಕೂಗಿದರು. ಆ ಸ್ವರ ಕಾರಾಗೃಹದ ವಾಯುಮಂಡಲದಲ್ಲಿ ಆವೇಶಪೂರ್ಣವಾಗಿ ಮೊಳಗುತ್ತಿತ್ತು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ, ಮಹಾಮಂಗಲಿ ಪುಣ್ಯಭೂಮಿ ತ್ವದರ್ತೆ, ಪದತ್ವೇಷಕಾಯೋ ನಮಸ್ತೆ ನಮಸ್ತೆ. ವಧಕಾರ ವಧ ಕಂಬಿಯನ್ನು ಎಳೆದಿದ್ದ. ಅಲ್ಲಿಗೆ ಅಖಂಡ ಭಾರತದ ಕನಸನ್ನು ಹೊತ್ತ 2 ಪ್ರಾಣಗಳು ಪಂಚಭೂತಗಳಲ್ಲಿ ಲೀನವಾಗಿತ್ತು. ಮಿತ್ರರೇ, ಗಾಂಧಿ ಹತ್ಯೆಯ ಒಂದೇ ಕಾರಣಕ್ಕೆ ದೇಶದ್ರೋಹಿ ಎಂದು ಗೋಡ್ಸೆಯನ್ನು ಕರೆಯುವುದು ತಪ್ಪು. ನಾಥೋರಾಮ್ ಒಬ್ಬ ದೇಶಭಕ್ತನಾಗಿದ್ದ. ಆ ಹತ್ಯೆ ದೇಶದ ಒಳಿತಿಗಾಗಿಯೇ ವಿನಃ ಸ್ವಾರ್ಥಕ್ಕಾಗಿ ಅಲ್ಲ. ಅದಕ್ಕೆ ಮುಖ್ಯ ಕಾರಣ ಅದು ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿಗಳನ್ನು ಕೊಡುವ ಬಗ್ಗೆ ಗಾಂಧಿ ಒತ್ತಾಯಿಸಿದ್ದು. ಗಾಂಧೀಜಿಯವರ ಆ ಯೋಚನೆ ಅದು ಪಾಕಿಸ್ತಾನದ ಪರವಾಗಿತ್ತು. ಇಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದರೆ ನಾವು ಅವರನ್ನು ಏನೆಂದು ಕರೆಯುತ್ತೇವೆ? ಅದೇ ರೀತಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನು ಕರೆಯುವುದು ಸಾಧ್ಯವಿದೆಯೇ? ಇಲ್ಲ, ಸಾಧ್ಯವಿಲ್ಲ. ಚರಿತ್ರೆಯ ಯಾವುದೇ ವ್ಯಕ್ತಿಯನ್ನು ಅಪಮೌಲ್ಯಗೊಳಿಸಲು ನಮ್ಮಿಂದ ಸಾಧ್ಯವಿಲ್ಲ. ನಾಥೋರಾಮ್ ಗೋಡ್ಸೆ, ನಾನಾ ಆಪ್ಟೆ, ಗಾಂಧೀಜಿ ಎಲ್ಲರಿಗೂ ದೈವವು ಚರಿತ್ರೆಯ ಪುಟದಲ್ಲಿ ಅವರದ್ದೇ ಆದ ಸ್ಥಾನವನ್ನು ನೀಡಿದೆ. ಅದರಂತೆ ಚರಿತ್ರೆಯನ್ನು ವಿಶ್ಲೇಷಿಸುವ ಅವಕಾಶವನ್ನು ಚರಿತ್ರೆ ನಮಗೂ ನಿಮಗೂ ನೀಡಿದೆ.